ಏನಪ್ಪಾ ಅಂದ್ರೆ ಇಲ್ಲಿ ಊಟ ಹಾಕತ್ತೇಳಿ ಕೆಲಸ ಹಚ್ಚದಕ್ಕೆ ನಮ್ಮವರ ಇದ ಒಂದೇದಾಗಿ ಇಲ್ಲಿ ಎರಡನೇದು ಏನಪ್ಪಾ ಅಂತಂದ್ರ ಇಲ್ಲಿ ಏನಪ್ಪಾ ಅಂತಂದ್ರ ಏನ್ ನಮ್ಮ ಅಪ್ಪ ಪರಮಾತ್ಮ ದೊಡ್ಡವರು ಊಟ ಹಾಕ್ಯಾರು ಊಟ ಹಾಕಿದ ಸಂಬಂಧಾಗಿ ಪರಮಾತ್ಮ ಯಜ್ಞವಪ್ಪ ಅಂದ್ರೆ ನೀವು ಅದ ಪರಮಾತ್ಮ ಏನಪ್ಪಾ ಅಂತಂದ್ರ ರೂರು ಅನ್ನುವಂತ ದೈತ್ಯನ ಮರ್ದನ ಮಾಡಿರ್ತಕ್ಕಂತ ಜಾಗಕ್ಕೆ ಬಂದ ಹೌದಿಲ್ಲ ರೂರು ಅನ್ನುವಂತ ದೈತ್ಯನ ಮರ್ದನ ಮಾಡಿರ್ತಕ್ಕಂತ ಜಾಗಕ್ಕೆ ಬಂದ ನಮ್ಮವ್ವ ಏನಪ್ಪಾ ಅಂತಂದ್ರೆ ರೂರು ಅನ್ನುವಂತ ದೈತ್ಯನ ಮರ್ದನ ಮಾಡಿಲ್ಲ ಆ ದೈತ್ಯನ ಸಂಹಾರ ಮಾಡಿರ್ತಕ್ಕಂತ ದೃಶ್ಯವನ್ನು ಕಂಡು ಪರಮಾತ್ಮ ಏನು ಮಾಡ್ಕೋಬೇಕಣ್ಣ ಇಂತ ದೊಡ್ಡ ದೈತ್ಯನ ಮರ್ದನ ಮಾಡಿ 33 ಕೋಟಿ ದೇವರ ಬಂಧನ ಬೀಳಿಸಿರ್ತಕ್ಕಂತ ದೇವಿಯನಿಗೆ ನಮಸ್ಕಾರ, ಅನ್ನಪೂರ್ಣಿಗೆ ನಮಸ್ಕಾರ, ಸೃಷ್ಟಿಕರ್ತೆಯನಿಗೆ ನಮಸ್ಕಾರ, ಪಾರ್ವತಿಯನಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏನಪ್ಪಾ ಅಂತಂದ್ರೆ ನಮ್ಮ ಅಮ್ಮನ 1000 ನಾಮ ಸ್ತೋತ್ರವನ್ನು ಪಠಣ ಮಾಡಿ ಪುರಾಣ ಕೊಡ್ತಾನೆ. ಪುರಾಣ ಊಟ ಹಾಕಿ ನಿಮ್ಮ ಅಪ್ಪ ಪರಮಾತ್ಮ ದೊಡ್ಡ ಆಗಿತ್ತಂದ್ರೆ ನಮ್ಮವನ್ನ ನಾಮಸ್ಮರಣೆ ಎಲ್ಲರ ಸಂಬಂಧ ಮಾಡಿದ. ನಮ್ಮವನ್ನ ನಾಮಸ್ಮರಣೆ ಮಾಡ್ಯಾನಂದ್ರೆ ಯಾರು ದೊಡ್ಡವರ ಯಾರು ಸಣ್ಣವರ ಮುಂದಿನ ಸಂಧಿ ಬಂದ ಹೇಳಿ. ಹೌದು ಇದೇನಪ್ಪ ಅಂದ್ರೆ ವಿಷಯ ಕ್ಲೋಸ್ ಆಗ್ತದೆ. ಇನ್ನ ಕೇಳೋರು ಕೆಲವೊಂದು ಮಾತುಗಳನ್ನು ಕೇಳೋರು ಮಗಳು ಹೆಚ್ಚು ಏನ ಮಗ ಹೆಚ್ಚು ಅಂತ ವಿಷಯ ಇಟ್ಟು ಅದರೊಳಗೆ ಏನಪ್ಪಾ ಅಂತಂದ್ರ ನೀವೇನಪ್ಪಾ ಅಂತಂದ್ರೆ ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ ಕನ್ನಡಿ ಅಂದ್ರೆ ಹೊಲಿಗಳು ಅಂತ ನೀವು ಅಂದ್ರಿ. ಅದರ ಪ್ರಕಾರ ಏನಪ್ಪಾ ಅಂತಂದ್ರ ಹೆಣ್ಣು ಹುಟ್ಟಿರ್ತಕ್ಕಂತ ಅಪ್ಪದ ಬೆನ್ನಿಗೆ ಹುಣ್ಣು ಹುಟ್ಟಿದಂಗಂತಾರು ತಂದ್ರ ಅವ್ರು ಎಲ್ಲಾರು ಒಟ್ಟಾರುತ್ತೆ. ನೀವು ಬರೀ ಗಂಡ ಮಕ್ಳು ಅನ್ನಕ್ ಹೋಗ್ಬಾರ್ರಿ ಅಂತ ಹೆಣ್ಣು ಹುಟ್ಟಂದ್ರೆ ಹುಣ್ಣು ಹುಟ್ಟಿದಂಗತ್ತೆ ಎಲ್ಲಾರು ಒಟ್ಟಾರುತ್ತೆ. ನೀವು ಬರೀ ಅನ್ನಕ್ ಹೋಗ್ಬಾರ್ರಿ. ಯಾಕಂತಂದ್ರ ಅದ್ರ ಅರ್ಥ ಕೇಳ್ಕೊರಿ ಪೈಲ ಕೇಳ್ಕೊರಿ ಬರ್ಸು ಅದ್ರ ಅರ್ಥ ಏನು ಗೊತ್ತೇನ? ಹೆಣ್ಣು ಹುಟ್ಟಿತ್ತಂದ್ರ ಹಣ್ಣು ಹುಟ್ಟಿದಂಗ ಆದೈತೆ. ಇಂತ ಬರೀ ಕೆಟ್ಟ ಗಂಡಸರ ಕೈ ಸಿಕ್ಕ ಹೊನ್ನಾಗಿತ್ತು ಹಂಗಲ್ಲ. ಹೆಣ್ಣು ಹುಟ್ಟಿದ ಹುಣ್ಣು ಹುಟ್ಟಿದಂಗ ಅದ್ರದ ಹೆಣ್ಣು ಹುಟ್ಟಿದ ಹಣ್ಣು ಹುಟ್ಟಿದಂಗ ಅಂತೇಳಿ ಮಾಡಿರ್ತಾರ ಶಾಸ್ತ್ರ. ನೀವೇನಾಗ್ತೀರಿ? ಏನಪ್ಪ ಹೆಣ್ಣು ಹುಟ್ಟಿದ ಹುಣ್ಣು ಹುಟ್ಟಿದಾಗ ಹೆಣ್ಣು ಹುಟ್ಟಿದ ಹುಣ್ಣು ಹುಟ್ಟಿದಾಗ ಹಾಕಿದ್ದೀರಿ. ಇರ್ಲಿ ಅದಕ್ಕ ಇನ್ ಏನ್ ಅಂತಂದ್ರೆ ಇಲ್ಲಿ ಕಮಿಟಿ ಗುರುಗಳಾಗಿರ್ತಕ್ಕಂಥವ್ರು ಎಲ್ಲಾರು ವಿಚಾರ ಮಾಡಿ ಒಂದು ಏನ್ ಅಂತಂದ್ರೆ ಒಂದು ಹಂತಕ್ಕೆ ಬಂದಾರ. ಅವ್ರು ಇನ್ ನೀವು ಬಹಳ ಮಾತಾಡ್ಕೊತ ನಿಂತಿರ ನಮ್ಗೆ ಯಾಕೋ ಒಂದ್ ಸ್ವಲ್ಪ ಸರಿ ಅನ್ನಿಸ್ಕೊಂತಿದೆ. ನೀವು ಶಾರ್ಟ್ಕಟ್ ನ್ಯಾಗ ಮಾತಾಡ್ರಿ ಅಂತ ಮಾತಾಡ್ತಾರ. ಅವ್ರು ಏನಪ್ಪಾ ಅಂತಂದ್ರೆ ಅವ್ರ ಮಾತಿಗೆ ಒಂದು ಮನ್ನತೆ ಕೊಡ್ಬೇಕಾಗೈತಿ. ಹೌದಿಲ್ಲ? ಜಡ್ಜಿ ಏನಪ್ಪಾ ಅಂತಂದ್ರೆ ನಿರ್ಣಯ ಕೊಟ್ರಪ್ಪ ಅಂತಂದ್ರೆ 2 ಕಲಸ ಭದ್ರ ಇರ್ಬೇಕಾಗೈತಿ. ಇನ್ನ ಏನಪ್ಪಾ ಅಂತಂದ್ರ ನಾವೊಂದ್ ಏನಪ್ಪಾ ಅಂತಂದ್ರೆ ಘರ್ಷಣೆ ಕೇಳಿದ್ವಿ ನಾವು. ಏನ್ ಕೇಳಿದ್ವಿ ಪರ್ಸು? ಏನ್ ಕೇಳಿದ್ವು? ನೆನಪೈತೆ ನನಗೆ? ನಾವು ನೆನಪಿಲ್ಲ. ಹೇಳ್ರಿಪ್ಪ. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಟೇಲರ್ ಅಂತ ಹೋಗಿಲ್ಲ, ಮಾಪ ಕೊಟ್ಟಿಲ್ಲ. ಹೌದಾ? ಟೇಲರ್ ಅಂತ ಹೋಗಿಲ್ಲ, ಮಾಪ ಕೊಟ್ಟಿಲ್ಲ, ಹಂಗೆ ಹಾಕೋದ್ ಬಿಟ್ಟಿಲ್ಲ. ಒಂದು ಕಲ್ಪ ಅಂತಂದ್ರೆ ಹೊಯ್ ಹಾಕೊಂಡಿಲ್ಲ, ಹಾಕೊಂಡಿಲ್ಲ. ಅದೇನ್ ಅರ್ಥ ಕೇಳಿದ್ನೆ. ಹೌದು ಸರಸಡೆ ಕಲಾ ಅಂತ ಬಹಳ ವಿಚಾರ ಮಾಡ್ಯಾರ ಅವ್ರು. ಏನಂತ ವಿಚಾರ? ಬಹಳ ವಿಚಾರ ಮಾಡಿ ಇದೇನಪ್ಪ ಅಂತಂದ್ರ ಆತ್ಮ ಅನ್ನುವಂತ ಗಂಡ ಐತಿ, ಶರೀರ ಅನ್ನುವಂತ ಹೆಣ್ಣೈತಿ. ಹೌದಿಲ್ಲ? ಈ ಆತ್ಮ ಅನ್ನುವಂತ ಗಂಡ ಏನಪ್ಪ ಅಂತಂದ್ರ ಈ ಶರೀರ ಅನ್ನುವಂತ ಅಂಗಿ ಹೊಲಿಸ್ಬೇಕಾರ ಯಾವ ಟೈಲರ್ ಹೋಗಿಲ್ಲ. ಹೌದು ಮಾಪ ಕೊಟ್ಟಿಲ್ಲ. ಹೌದಿಲ್ಲ? ಈ ಒಮ್ಮೆ ಶರೀರ ಅನ್ನುವಂತ ಹಂಗೆ ಸತ್ತು ಹೋತಪ್ಪ ಅಂತಂದ್ರ ಒಳ್ಳೆ ಹಾಕೊಂಡಿಲ್ಲ ಹಿಂಗ ಉತ್ತರ ಕೊಟ್ರ ಅವ್ರು. ನಾನ್ ಕೇಳಿರ್ತಕ್ಕಂತ ಘರ್ಷಣೆ ಉತ್ತರ ಏನಪ್ಪಾ ಅಂತಂದ್ರ ಏನಂದ್ರಿಪ್ಪ? ನಮ್ಮ ಪ್ರಕಾರ ಅಲ್ಲಿ ಏನಪ್ಪಾ ಅಂತಂದ್ರ ಹಾವಿನ ಪರಿಸರ ನಮ್ದು. ಹಾವಿನ ಪರಿ ಹಾವಿನ ಪರಿ ಏನಪ್ಪಾ ಅಂತಂದ್ರ ಅದಕ್ಕೆ ಹಾವಿ ಬಂದ್ ಹಂಗಿರ್ತ ಚುಕ್ಕಿಗೆ. ಅದ್ ಯಾವ ಟೆಲರ್ ಅಂತ ಹೋಗಿಲ್ಲ, ಎಲ್ಲಿ ಮಾಪ ತಗೊಂಡಿಲ್ಲ, ಎಲ್ಲೋ ಮಾಪ ಹಂಗೆ ಹಾಕೋದ್ ಬಿಟ್ಟಿಲ್ಲ. ಅದು ಒಂದ್ ಹೆಂಗೆ ಕಳಿಸ್ತಾರ ಹೊಳೆ ಹಾಕೋದಿಲ್ಲ ಅಂದ್ರ ಹಾವು ಒಂದ್ ಪರಿ ಬಿಡ್ತ ಅಂದ್ರ ಅದು ಚಕ್ ಕಳಿಸ್ತ ಬೇರೆ ಹಾಕೋದೈತಿ. ನಮ್ಮ ಉತ್ತರ ಹೆಂಗೈತೆ? ನಾವು ಉತ್ತರ ಹಿಂಗೈತೆ. ಇನ್ನ ಈ ಸತಿಗೆ ಏನಪ್ಪಾ ಅಂತಂದ್ರ ಏನಪ್ಪ ಅವ್ರೊಂದ್ ಘರ್ಷಣೆ ಕೇಳ್ಯಾರ. ಏನ್ ಕೇಳ್ಯಾರಪ್ಪ ಅಂತಂದ್ರ ಇಲ್ಲಿ ನೋಡ್ರಿ ಎಲ್ಲಾರು ಹಸು ಅಂತಂದ್ರ ಏನ್ ಮಾಡ್ತಾರು? ಊಟ ಮಾಡ್ತಾರು. ಕುಂಕಿ ಅನ್ನ ಸಾರ ಚಪಾತಿ ಇಂತ ಊಟ ಮಾಡ್ತಾರ. ಹೌದಿಲ್ಲ? ಇನ್ನು ನಿಂತು ಬರ್ತಪ್ಪ ಅಂತಂದ್ರ ಎಲ್ಲರನ್ನ ಮಕ್ಕೋತಾರು? ಮಂಚದ ಮಕ್ಕೋತಾರ, ಗಾಡಿಗೆ ಮಕ್ಕೋತಾರ, ಮುಂದೆ ರಗಿನ ಮಕ್ಕೋತಾರ, ಕೌದ್ಯ ಮಕ್ಕೋತಾರ. ಇಲ್ಲಿ ಒಬ್ಬ ಏನ್ ಮಾಡಿ ಹಾಕಂತಂದ್ರ ಹಸು ಆದಾಗ ಕಟ್ಟಿಲ್ಲಾನ ನಿಂತು ಬಂದಾಗ ಮುಳ್ಳಿನ ಮೇಲೆ ಮಕ್ಕೊಂಡ್ ನಾನು ಅವ್ ಯಾರ ಅವನ ಹೆಸರೇನ ಅಂತ ಕೇಳ್ತಾರ. ಘರ್ಷಣೆ ಮಾಡ್ಯಾರ. ಯಾಕಂದ್ರೆ ಜನರ ಇರ್ತಕ್ಕಂತ ಮಾತ ನಮಗ ತಿಳಿದ ಪ್ರಕಾರ ಯಾಕಂದ್ರೆ ಈಗ ಅವನ ಹೆಸರು ಹೇಳ್ಬೇಕಾಗೈತಿ. ಹೆಸರು ಏನ್ ಅವನ ಅವ್ರ ಹೌದಿಲ್ಲ? ಹೆಸರು ಬೇಕಲ್ಲ. ಇದ್ರ ಆಗ್ತಕ್ ನಾ ಹೆಂಗ್ ಕೇಳಿವ ಹಂಗ ಕೇಳಿರಪ್ಪ ಅಂದ್ರೆ ಅದಕ್ಕೊಂದು ಏನಾರ ಹೊಂದಿಸಿ ನಮಗ್ ತಿಳಿದಷ್ಟು ಹೇಳ್ಬೇಕಾಗತ್ತ. ಅವನ ಹೆಸರು ಏನ ಅಂತ ಕೇಳ್ಯಾರ ಅವ್ರು. ಅಲ್ಲಿ ಒಬ್ಬನ ಹೆಸರು ಐತಿ. ಅದನ್ನ
ಬೇರ್ಪ ಅಂದ್ರೆ ಪುರುಷ ಮುಳ್ಳಿನ ಹಾಸಿಗೆ ಮಕ್ಕೊಂಡ ಹೌದು ಇನ್ನ ಇದೇನಪ್ಪ ಅಂತಂದ್ರ ಕಲ್ಲು ತಿಂದ ಕಟ್ಟಿನ ಅಂದ್ರೆ ನಮ್ಗೇನ ಅಷ್ಟು ಗೊತ್ತಿಲ್ಲ ಇದು ನನ್ನ ಪ್ರಕಾರ ಸರಿ ಅಲ್ಲಿದೆ ಉತ್ತರ ನೀವು ಮುಂದೆ ಸರಿ ನಿಮ್ ಉತ್ತರಕ್ಕೆ ನಿಮ್ ಪ್ರಶ್ನೆಗೆ ನೀವು ಉತ್ತರ ಕೊಡ್ರಿ ಇನ್ನ ಇನ್ನೊಂದು ಪ್ರಶ್ನೆ ಕೇಳ್ತಾನ ಏನಂತ ಕೇಳಿದ್ರೆ ಎಲ್ಲರಿಗೂ ತಿಳಿರ್ಬೇಕ 4 ದಿನ ಅವ್ರ ತಲೆಯಾಗ ಇರ್ಬೇಕ ಅವ್ರ ಮೆಮರಿ ಪೇಜ್ನ ಓಡಾಡಿರ್ಬೇಕ ಹೆಚ್ಚಾಗಿರ್ಬೇಕು ಇದ್ರ ಉತ್ತರ ಏನಂತೈತೆ ಆತರ ಮಾತ್ರ ಕೇಳಾಕ ಬರ್ಲಿಂಗ ಅಂತ ಪ್ರಶ್ನೆ ಕೇಳ್ಬೇಕು ಓಕೆ ಇಲ್ಲೂ ನನ್ನ ಪ್ರಶ್ನೆ ಹೆಂಗೈತೆ ಅಂದ್ರೆ ಸರ ಹೆಂಗ್ರಿಪ್ಪ ಒಂದು ಗಿಡ ಆಯ್ತು ಹೌದಿಲ್ಲ ಫಸ್ಟ್ ಈ ದತ್ತಾಪುರದಾಗ ಒಂದು ಗಿಡ ಆಯ್ತು ಒಂದು ಗಿಡ ಆ ಗಿಡ ಏನಪ್ಪ ಅಂತಂದ್ರ ಆ ಗಿಡಕ್ಕೆ ಏನಪ್ಪ ಅಂತಂದ್ರ 12 ಟೊಂಗಿದಾವು ಗಿಡಕ್ಕೆ ಹೌದಿಲ್ಲ ಮತ್ತೆ ಒಂದು ಗಿಡ ಐತಿ ಒಂದು ಗಿಡಕ್ಕೆ 12 ಟೊಂಗಿದಾವು 31 ಎಲೆ ಇದಾವು ಹೌದಿಲ್ಲ ಅರ್ಧ ಹಣ್ಣ ಅರ್ಧ ಕಾಯಿ ಹಣ್ಣವ ಅರ್ಧ ಕಾಯಿ ಹಸಿದವು ಅರ್ಧ ಹಣ್ಣಿದಾವ ಅರ್ಧ ಹಸಿದವು ಇದು ಅರ್ಥ ಏನ ಇಲ್ಲಿ ನೋಡಿ ಘರ್ಷಣೆ ಹಂಗೈತಿ ನೋಡಿ ಬಾಯಿ ಐತಿ ಮತ್ತ ಗಿಡದವ್ರ ಅರ್ಧ ಹಣ್ಣ ಐತಿ ಅರ್ಧ ಹಸಿದೈತಿ ಅರ್ಧ ಕಾಯಿ ಹಣ್ಣು ಕಾಯಿ ಅರ್ಧ ಕಾಯಿ ಹಸಿದ ಹೌದಿಲ್ಲ ಇದ್ರ ಅರ್ಥ ಏನ ಅನ್ನುವಂಥದ್ದು ಯಾಕಂದ್ರೆ ಇದನ್ನ ಹೇಳ್ಬೋದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತೈತಿ ಅದಕ್ಕೆ ಬಹಳ ತಕ್ಕ ಮಾತಾಡಿ ದೈವ ಕೊಚ್ಚಾಗ ಅಂತ ಯಾವಾರಿಲ್ಲ ಯಥಾ ಪ್ರಕಾರ ವಿಷಯ ಹೆಂಗೈತಿ ಅಂತಂದ್ರ ಸೃಷ್ಟಿ ಮಾಡಕ್ಕೆ ವಾಕ್ಯ ತಿಥಿ ಮಾಡಕ್ಕೆ ವಾಕ್ಯ ಲಯ ಮಾಡಕ್ಕೆ ವಾಕ್ಯ ಆದಿ ಒಳಗೆ ಇದ್ದಕ್ಕೆ ವಾಕ್ಯ ಆಕೆ ಹೆಸರು ನಾರಾಯಣಿ ಶಕ್ತಿ ನಾರಾಯಣಿ ಶಕ್ತಿ ಅನ್ನುವಂತ ಹೆಣ್ಣು ಮಗಳು ಇದ್ದಾಗ ಈ ಜಗತ್ತೈತಿ ನಾರಾಯಣಿ ಶಕ್ತಿ ಅನ್ನುವಂತ ಹೆಣ್ಣು ಮಗಳು ಇರ್ಲಿಕ್ಕೆ ಜಗತ್ತಿನಂತೆ ಹರಡ ಪ್ರಧಾನ ಬರ್ದಿತ್ತ ಹೌದು ಆ ಹೆಣ್ಣು ಮಗಳು ಇರಾಂಗಡೆ ಈ ಜಗತ್ತೈತೆ ಆ ಹೆಣ್ಣು ಮಗಳು ಇರ್ಲಿಕ್ಕೆ ಜಗತ್ತನ ಇಲ್ಲ ಕಲ್ಲ ಮುಳ್ಳ ಪ್ರಾಣಿ ಪಕ್ಷಿ ಮಾನವರು ದಾನವರು ಗುಡಿ ಗುಂಡಾರ ನಾವು ನೀವು 84 ಲಕ್ಷ ಜೀವರಾಶಿಗಳೆಲ್ಲ ಬಾಳಿನ ಬದುಕಾಕತ್ಯಾವ ಈ ಸದ್ದ ಜಗತ್ತಿನಾಗ ಇವೆಲ್ಲ ಅದಾವು ಜಗತ್ತಿರಬೇಕಾದ್ರೆ ನಾರಾಯಣ ಶಕ್ತಿ ಇದ್ದಾಗ ಜಗತ್ತೈತಿ ನಾರಾಯಣ ಶಕ್ತಿ ಇಲ್ಲಂದ್ರೆ ಜಗತ್ತಿಲ್ಲ ಅಂತ ನಮ್ಮ ವಿಷಯ ಚಾಲು ಐತಿ ಈ ಹೆಣ್ಣು ಮಗಳು ಯಾವಾಗ ಅಂತಂದ್ರ ಆದಿ ಒಳಗ ಅದ ಆದಿ ಒಳಗ ಹಾಡಿದ್ರು ಹೌದು ಆಕೆ ಮುಂದಿನ ಯಾವ ಅವತಾರ ಯಾವ ಅವತಾರದಾಗ ಏನೇನ್ ಮಾಡ್ತಾಳ ಹೌದು ಮುಂದಿನ ಸಂದಿಗೆ ಸೀರೆಲ ಹಚ್ಚಿ ಮೆಟ್ಟಲ ಹಚ್ಚಿ ಬರ್ತೀವಿ ಅದಕ್ಕ ಈ ಸಂದಿನಾಗ ಏನಪ್ಪಾ ಅಂತಂದ್ರ ಹೆಂಡತಿನ ಹೆಚ್ಚು ಮಾಡ್ಬೇಕಾಗ್ತೈತಿ ಮಾಡ್ಬೇಕಲ್ಲ ಇದೇ ಸಂಜೆ ಮಗ ಮಗಳ ಹೆಚ್ಚಾದ್ರು ಈ ಸಂದಿನಾಗ ಏನಪ್ಪಾ ಅಂತಂದ್ರ ನಾ ಹೆಂಡತಿನ ಹೆಚ್ಚು ಮಾಡ್ಕೊಂಡು ನೀವು ಗಮನ ಹೆಚ್ಚು ಮಾಡ್ಬೇಕಾಗೈತಿ ಹೌದಲ್ಲ ಯಾಕಂದ್ರೆ ನೀವು ಗುರುಗಳು ನೀವು ಮಾತಾಡಕ್ ನಮ್ಗೆ ಸಹಾಯ ಕೊಟ್ರಿ ಮಾತಾಡ್ತಾ ಇದಕ್ಕೆ ನಮ್ಮ ವಿಷಯ ಇಟ್ಬಿಡ್ತೀವಿ ಮಾತಾಡ್ರಿ ಒಂದಿಟ ಮಾತಾಡ್ಬೇಕ್ರಿ ಕುದುರೆ ಸತ್ತಿ ಬಿಟ್ಟ ಒಂದ್ ಸ್ವಲ್ಪ ಮಾತಾಡೋದಂದ್ರ 25 ನಿಮಿಷ ಏನಪ್ಪಾ ಅಂತಂದ್ರ ಹೆಚ್ಚಂದ್ರ ಹೆಚ್ಚಿನಕ್ಕಿಲ್ಲ ಅದನ್ನೆಂಟು ಪುರಾಣ ಬರ್ದಿಟ್ಟಾರೆ ತರ್ಸು ಏನ ಬರ್ದಿಟ್ಟಾರಪ್ಪ ಅಂತಂದ್ರ ಹೆಂಡತಿ ಇಲ್ಲದ ಮನೆ ಕಾಯಿಗೆ ಸಮಾನ ಅಂತೇಳಿ ಬರ್ದಾರ ಮನೆಯಾಗಿರ್ಲಿಕ್ಕೆ ಒಟ್ಟೆ ಹೆಂಗಕ್ಕೈತಿ ಕಾರ ಕಟ್ಟಿ ಹೆಂಡತಿ ಇಲ್ಲದ ಮನೆ ಕಾಯಿಗೆ ಸಮಾನ ಅಂತ ಬರ್ದಾರು ಗೃಹಿಣಿ ಇದ್ದಾಗ ಅದು ಗೃಹ ಎಸಿಕೊಳ್ಳುತ್ತದೆ ಅಂತ ಬರ್ದಾರ ಹೆಂಡತಿ ಇಲ್ಲದ ಗಂಡನ ಪರಿಸ್ಥಿತಿ ಅಂದ್ರ ಮಣ್ಣಿಲ್ಲದ ಕುಂಬಾರ ಇದ್ದಂಗ ಬಂಗಾರದ ತತ್ತಾರ ಇದ್ದಂಗ ಬೆಳಕಿಲ್ಲದ ಸೂರ್ಯ ಇದ್ದಂಗ ಹೆಂಡತಿ ಇಲ್ಲದ ಗಂಡನ ಪರಿಸ್ಥಿತಿ 18 ಪುರಾಣ ಬರ್ದ ಮಣ್ಣಿಲ್ಲದ ಕುಂಬಾರ ಗಡಿಗೆ ಮಾಡಕ್ಕಾಗೋಲ್ಲ ಬಂಗಾರದ ತತ್ತಾರ ನಕ್ಲಸ್ ಮಾಡಕ್ಕಾಗೋಲ್ಲ ಬೆಳಕಿನ ಸೂರ್ಯ ಅಂತ ಹನಿ ಕಳ್ಕೋದೈತಿ ಯಾರು ಏನು ಮಾಡಕ್ಕಾಗೋಲ್ಲ ಹೇಂತಿ ಮನೆಯಾಗಿದ್ದಾಗ ಅಂದ್ರೆ ಗಂಡ ಕಾಲ ಕುಂದಿರ್ತಾನ ಬಸ್ ಸ್ಟ್ಯಾಂಡ್ ನಾಗ ಅಡ್ತಾನ ಊರ್ ಹೋಗ್ತಾನ ಕೇಳಿ ಹೋಗ್ತಾನ ದಾನ ಮಾಡ್ತಾನ ಧರ್ಮ ಮಾಡ್ತಾನ ಅದಕ್ಕ ಹೆಂಡತಿ ಬೇಕಲೇಪ್ಪ ಹೆಂಡಂದ್ರೆ ಹೆಚ್ಚಿನಕ್ಕಿದ ಇನ್ನೂ ಬಹಳ ವರ್ಣನೆ ಮಾಡ್ತಾರೆ ಟೈಮ್ ಇರ್ತೈತಿ ಅದಕ್ಕೆ ಬಹಳ ಮಾತಾಡೋದಿದ್ದಾರ ಯಥಾ ಪ್ರಕಾರ ಈಗ ಅಂತಂದ್ರೆ ಇದೇ ನಮ್ಗೆ 2 ಸಾವಿರ ಕೊಟ್ಟವು ಸಿಕ್ಕಾವು ಕಮಿಟಿ ಅವ್ರ ಕೈ ಕೊಟ್ಟನಿ ಇನ್ನೂ 2 ಸಿಕ್ಕಾವು ತರ್ತೇನೆ ಇದಕ್ಕೆ ಅದಕ್ಕೆ ಅಲ್ಲಿ ಏನ್ ಮಾಡ್ತಾರಂದ್ರೆ ಕಮಿಟಿ ಅವರು ಇಲ್ಲೇ ಕೊಡಕ್ರೆ ಬರೀ ಟೈಮ್ ಅವಾಗತ್ತಾರ ಅವ್ರಿಗೆ ಆಟಿಗಳು ಕಿಮ್ಮತ್ ಕೊಡ್ಬೇಕಾಗೈತಿ ನಾವು ಅಲ್ಲಿ ಅವ್ರ ಕೈ ಉತ್ತರ ಕೊಡ್ತೀವಿ ನಿಮ್ಗೆ ಚಲೋ